ವರ್ಷದ ಹಿಂದೆ ತುಮಕೂರು ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಯಿಂದ ಆಯ್ಕೆ ಆದರು. ನಾವ್ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಅವರು ಒಂದು ರೈಲ್ವೆ ಖಾತೆಯ ಸಚಿವರಾಗ್ತಾರೆ ಅಂತೇಳಿ. ತುಮಕೂರು ಜಿಲ್ಲೆಗೆ ಒಂದು ಕಳಸ ಇಟ್ಟಾಗೆ ನಮ್ಮ ಸೋಮಣ್ಣ ಅವರಿಗೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಒಂದು ರೈಲ್ವೆ ಖಾತೆಯನ್ನ ಮತ್ತೆ ಒಂದು ನೀರಾವರಿ ಸಚಿವರನ್ನಾಗಿ ಆಯ್ಕೆ ಮಾಡಿದಾಗ ನಮಗೆ ನಿಜವಾಗ್ಲೂ ಕೂಡ ನಾವು ನನಸ ಅಂತ ಅನ್ಕೊಂಡು ಅಷ್ಟು ಸಂತೋಷ ಆಗಿತ್ತು. ನಾನು ಕೂಡ ಅವ್ರ ಜೊತೆ ಹೋಗಿದ್ದೆ ಅವತ್ತು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆದಾಗ. ನಮಗೆ ಗೊತ್ತಿರಲಿಲ್ಲ ಸೋಮಣ್ಣ ಅವರು ಸಚಿವರಾಗ್ತಾರೆ ಅಂತ ಹೇಳಿ. ಏನೋ ಒಂದು ಚಾನ್ಸ್ ತಗೊಂಡು ನಾನು ಕೂಡ ಹೋಗಿದ್ದೆ. ಆ ಸಂದರ್ಭದಲ್ಲಿ ನಾವು ಎಷ್ಟು ಸಂತೋಷ ಪಟ್ಟು ಅಂತ ಹೇಳಿದ್ರೆ, ನಾನೇ ಸಚಿವನಾದಷ್ಟು ಸಂತೋಷ ಪಟ್ಟೆ ನಾನು ಒಬ್ಬ ಶಾಸಕನಾಗಿ. ನಮಗೆ ಸೋಮಣ್ಣವ್ರ ಕೆಲಸ ಗೊತ್ತಿತ್ತು. ಸೋಮಣ್ಣವ್ರಿಗೆ ದೀರ್ಘವಾದ ಅನುಭವ ಇದೆ ರಾಜಕೀಯದಲ್ಲಿ. ಅವರು ಸುಮಾರು ಜೆ.ಎಚ್. ಪಟೇಲ್ರು ಮುಖ್ಯಮಂತ್ರಿ ಆದಾಗಲಿಂದ ಕರ್ನಾಟಕಕ್ಕೆ ಅವರದೇ ಆದ ಒಂದು ವಿಶೇಷವಾದ ಕೊಡುಗೆಯನ್ನ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಅವರು ಸಚಿವರಾಗಿದ್ದಾಗ, ವಸತಿ ಸಚಿವರಾಗಿದ್ದಾಗ, ನೀವೆಲ್ಲರೂ ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಕೂತಿದ್ದೀರಾ, ಜನರಿಗೆ ಮರ್ತೋಗ್ಬಿಡುತ್ತೆ ಏನು ಒಳ್ಳೆ ಕೆಲಸ ಮಾಡಿರೋದು ಅನ್ನೋದು ಮರ್ತೋಗ್ಬಿಡುತ್ತೆ. ಆದ್ರೆ ನಾನು ಅವತ್ತು 2008ರಲ್ಲಿ ಯಡಿಯೂರಪ್ಪನವರ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಸೋಮಣ್ಣವರು ವಸತಿ ಸಚಿವರಾಗಿದ್ದಾಗ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು 10,000 ಮನೆಗಳನ್ನ ಕೊಟ್ಟಂತ ಒಂದು ಕೀರ್ತಿ ನಮ್ಮ ಸೋಮಣ್ಣವ್ರಿಗೆ ಸಲ್ಲುತ್ತೆ. 10,000 ಮನೆ. ಇವತ್ತು ನಾನು 2.5 ವರ್ಷ ಆಗಿ ಒಂದು ಮನೆ ತಗೊಳಕ್ಕಾಗಿಲ್ಲ. ಇವತ್ತು ರೈಲ್ವೆ ಓವರ್ ಬ್ರಿಡ್ಜ್ಗಳು, ಅಂಡರ್ ಬ್ರಿಡ್ಜ್ಗಳು ತುಮಕೂರು ಜಿಲ್ಲೆಗೆ ನಾವು ಬಂದ್ರೆ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ ಸುಮಾರು 27 ಓವರ್ ಬ್ರಿಡ್ಜ್ಗಳು, ಅಂಡರ್ ಬ್ರಿಡ್ಜ್ಗಳು. ಸುಮಾರು ನನ್ನ ಕ್ಷೇತ್ರ ಕಾನ್ಸ್ಟಿಟ್ಯೂನ್ಸಿ ತುಮಕೂರು ಪಾರ್ಲಿಮೆಂಟ್ ಸ್ಟಾರ್ಟ್ ಆಗೋದು ಹಿರೇಹಳ್ಳಿಯಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ನಮಗೆ ಫಸ್ಟ್ ಹಿರೇಹಳ್ಳಿ ಹತ್ರ ಒಂದು ಆಯ್ತು. ನಾನು ಹಿಂದೆ ಇದ್ದಂತ ಸರ್ಕಾರದಲ್ಲಿ ನಾನೇ ಶಾಸಕನಾಗಿದ್ದಾಗ 10 ವರ್ಷದಿಂದ ಬರ್ತಿದ್ದೆ ಆ ಹಿರೇಹಳ್ಳಿ ಬ್ರಿಡ್ಜ್ನ, ಅದೊಂದು ಆಗಿತ್ತು. ನಮಗೆ ಇಲ್ಲಿ ಸ್ಟಾರ್ಟ್ ಆದ್ರೆ ಪಂಡಿತ್ನಲ್ಲಿ, ಮೈದಾಳ, ಹೆಗ್ಗೆರೆ ಮತ್ತೆ ಮಲ್ಸಂದ್ರ, ನಮಗೆ 4 ಬ್ರಿಡ್ಜ್ಗಳು ಇದ್ದವು. ನಮ್ದೆಲ್ಲ ಟೌನ್ಗೆ ಅಡ್ಜಸ್ಟೆಂಟ್ ಆಗಿರೋದ್ನ 4 ಬ್ರಿಡ್ಜ್ಗಳನ್ನ 1 ವರ್ಷದಲ್ಲಿ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್ಗೂ ಆಗಲ್ಲ. ರೈಲ್ವೆ ಮಿನಿಸ್ಟರ್, ಸೆಂಟ್ರಲ್ ಮಿನಿಸ್ಟರ್, ಕ್ಯಾಬಿನೆಟ್ ಮಿನಿಸ್ಟರ್ ಆದ್ರೂ ಕೂಡ ಅವರು ಯೋಚನೆ ಮಾಡ್ತಾರೆ, ನಾನು ನನ್ನ ಕ್ಷೇತ್ರಕ್ಕೆ ಮಾಡ್ಕೊಂಡ್ರೆ ಹೇಗಪ್ಪ ಅಂತ ಹೇಳಿ. ಆದ್ರೆ ಸೋಮಣ್ಣವರು ಎಲ್ಲವನ್ನ ಮೀರಿ ಮಾನ್ಯ ಪ್ರಧಾನಮಂತ್ರಿಗಳ ಜೊತೆ ಹತ್ರದಲ್ಲಿ ಇರೋದಕ್ಕೆ ಇವೆಲ್ಲ ಸಾಧ್ಯ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ. ಪ್ರೈಮ್ ಮಿನಿಸ್ಟರ್ ಹತ್ರ ಇಲ್ಲ ಅಂದ್ರೆ ಇದೆಲ್ಲ ಆಗಲ್ಲ, ಸಾಧ್ಯ ಇಲ್ಲ. ಸುಮಾರು 27 ಬ್ರಿಡ್ಜ್ಗಳನ್ನ 1 ವರ್ಷದಲ್ಲಿ ಸಂಪೂರ್ಣ ಮಾಡ್ತಾರೆ. ಓವರ್ ಬ್ರಿಡ್ಜ್ಗಳು, ಅಂಡರ್ ಬ್ರಿಡ್ಜ್ಗಳು ಅಂತ ಹೇಳಿದ್ರೆ ಇನ್ನ ತುಮಕೂರು ಜಿಲ್ಲೆಯಲ್ಲಿ ಯಾವುದು ಅಂಡರ್ ಬ್ರಿಡ್ಜ್ಗಳು, ಓವರ್ ಬ್ರಿಡ್ಜ್ಗಳು ಇರಲ್ಲ. ಜನ ಅರ್ಧ ಗಂಟೆ, 1/4 ಗಂಟೆ ತಮ್ಮ ಅಮೂಲ್ಯವಾದ ಸಮಯವನ್ನ ಫ್ಯಾಕ್ಟ್ರಿಗೆ ಹೋಗ್ಬೇಕಾದ್ರೆ, ಕೆಲ್ಸಕ್ಕೆ ಹೋಗ್ಬೇಕಾದ್ರೆ, ಯಾವ್ದಾರ DC ಆಫೀಸ್ಗೆ ಹೋಗ್ಬೇಕಾದ್ರೆ ಪ್ರತಿ ದಿವಸ 15 ನಿಮಿಷ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ 15 ನಿಮಿಷ ಕಾಯುವಂತ ಪ್ರಮೇಯ ಇಲ್ಲದ ಹಾಗೆ ನಮ್ಮ ಸಮಯವನ್ನ ಪ್ರತಿ ದಿನ 30 ನಿಮಿಷ ಅಥವಾ 1 ಗಂಟೆ ಕೆಲವು ಸಂದರ್ಭದಲ್ಲಿ ಅಷ್ಟು ಸಮಯವನ್ನ ಉಳಿತಾಯ ಮಾಡಿ ಈ ಬ್ರಿಡ್ಜ್ ಅನ್ನ ಇವತ್ತು ನಾವು ಶಂಕುಸ್ಥಾಪನೆ ಮಾಡಿದ್ದೇವೆ.